ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು, ಮೆಸೇಜ್ ಮಾಡ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ. ಅದರಿಂದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಮಾಡ್ತಾ ಇದ್ರು ಅಂತ ಅಂದರೆ, ತುಂಬ ಜನ ಕೇಳ್ತಾ ಇರೋದು, ಒಬ್ರು ಇಬ್ರು ಅಲ್ಲ, ತುಂಬ ಜನ ಕೇಳ್ತಾ ಇರೋದ್ರಿಂದ ಒಂದು ಕಾಮನ್ ಪ್ರಶ್ನೆ ಆಗ್ಬಿಟ್ಟಿದೆ. ಅದರಿಂದಾಗಿ ಒಂದು ವಿಡಿಯೋ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇರೋದು. ಏನಪ್ಪ ಅದು ಪ್ರಶ್ನೆ ಅಂತ ಅಂದರೆ, ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನನ್ನ ಹತ್ರ DL ಇಲ್ಲ, ಆದರೂ ಕೂಡ ನಾನು ಡೆಲಿವರಿ ಜಾಬ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ID ಕ್ರಿಯೇಟ್ ಆಗುತ್ತಾ, ಈಗ DL ಇಲ್ಲ ಅಂದ್ರೂ ಕೂಡ ನಾನು ಡೆಲಿವರಿ ಕೆಲಸ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ. ಬಟ್ ಹೇಳ್ಬೇಕು ಅಂತಂದರೆ, DL ಇಲ್ಲ ಅಂದರೆ ID ಅಂತ ಕ್ರಿಯೇಟ್ ಆಗುತ್ತೆ. ಝೊಮ್ಯಾಟೋದಲ್ಲಿ DL ಇಲ್ಲ ಅಂದ್ರೂ ಕೂಡ ನಾವು ID ನ ಕ್ರಿಯೇಟ್ ಮಾಡ್ಕೊಬೋದು. ಝೊಮ್ಯಾಟೋದಲ್ಲಿ ಏನೇನಪ್ಪ ಕೇಳ್ತಾನೆ ಅಂತಂದರೆ, ಬ್ಯಾಂಕ್ ಡೀಟೇಲ್ಸ್ ಇರಬೇಕು, ಪಾನ್ ಕಾರ್ಡ್ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, RCನೂ ಕೇಳಲ್ಲ ಅವನು. ನಿಮ್ಮದು ಗಾಡಿ ಯಾವುದು ನೀವು ಡ್ಯೂಟಿ ಮಾಡ್ತೀರಾ ಆ ಗಾಡಿ ನಂಬರ್ ಹಾಕ್ಬೇಕಾಗಿರೋದು ಅಷ್ಟೇ. ಅದು ಬಿಟ್ಟರೆ ಅವನೇನೋ ನಿಮ್ಮ ಹತ್ರ ಏನೋ DL ಏನು ಮ್ಯಾಂಡೇಟರಿ ಇಲ್ಲ, ಇದ್ರೆ ಹಾಕ್ಬೋದು, ಇಲ್ಲ ಅಂದ್ರೆ ಏನಿಲ್ಲ. ಹಂಗೂ ಕೂಡ ಐದು ಆ್ಯಕ್ಟಿವೇಟ್ ಆಗೋಗುತ್ತೆ ಝೊಮ್ಯಾಟೋದಲ್ಲಿ. ಬಟ್ ಸ್ವಿಗ್ಗಿಯಲ್ಲಿ ID ಆ್ಯಕ್ಟಿವೇಟ್ ಆಗಲ್ಲ, ನಿಮ್ಮ ಹತ್ರ DL ಇರಲೇಬೇಕು. ಏನಕ್ಕೆ ಅಂತ ಅಂದರೆ DL ಸ್ವಿಗ್ಗಿಯಲ್ಲಿ ಮ್ಯಾಂಡೇಟರಿ ಇದೆ. ಈಗ ಆಲ್ಮೋಸ್ಟ್ DL ಎಲ್ಲ ಡೆಲಿವರಿ ಪಾರ್ಟ್ನರ್ ಆ್ಯಪ್ಗಳಲ್ಲೂ ಕೂಡ ಮ್ಯಾಂಡೇಟರಿ ಇದೆ. ಝೊಮ್ಯಾಟೋದಲ್ಲಿ ಒಂದಲ್ಲಿ ಮಾತ್ರ ಮ್ಯಾಂಡೇಟರಿ, ಮುಂಚೆ ಅದು ಮ್ಯಾಂಡೇಟರಿ ಇತ್ತು, ಬಟ್ ಈಗ ರೀಸೆಂಟಾಗಿ ತೆಗ್ದಿದ್ದಾನೆ ಅದನ್ನು. ಅದಾದ್ಮೇಲೆ ಸ್ವಿಗ್ಗಿಯಲ್ಲಿ ಮತ್ತು ಬೇರೆ ಅದು ಬಿಟ್ಟರೆ ಇನ್ನು ರ್ಯಾಪಿಡೋ ಮಾಡ್ತೀನಿ, ಓಲಾ ಮಾಡ್ತೀನಿ, ಪೋರ್ಟರ್ ಮಾಡ್ತೀನಿ ಅಂತ ಅಂದರೆ ಅವಕ್ಕೆಲ್ಲ ಆಲ್ಮೋಸ್ಟ್ ಅಲ್ಲಿ DL ಮ್ಯಾಂಡೇಟರಿ ಇದೆ. ಅದೇ ಹೇಳ್ತೇವೆ, ಝೊಮ್ಯಾಟೋ ಒಂದ್ಬಿಟ್ಟು ಇನ್ಯಾವುದಕ್ಕೂ ಮ್ಯಾಂಡೇಟರಿ ಇದ್ದೇ ಇದೆ. ಝೊಮ್ಯಾಟೋದಲ್ಲಿ ಒಂದಲ್ಲಿ ಮ್ಯಾಂಡೇಟರಿ ಇಲ್ಲ. DL ಇಲ್ಲ ಅಂದರೆ ಝೊಮ್ಯಾಟೋ ಒಂದಕ್ಕೆ ಜಾಯ್ನ್ ಆಗ್ಬೋದು, ಬೇರೆ ಯಾವುದೇ ಆದಂಥ ಡೆಲಿವರಿ ಪಾರ್ಟ್ನರ್ ಆ್ಯಪ್ಗೆ ನೀವು ಜಾಯಿನ್ ಆಗೋಕ್ಕಾಗಲ್ಲ. ಇದೊಂದು ಹೇಳ್ಬೋದು. ಅದಾದ್ಮೇಲಿಂದ DL ಇಲ್ಲ ಅಂದರೆ ಡ್ಯೂಟಿ ಮಾಡ್ಬೋದಾ, ಇದೇನಪ್ಪ ಅಂತ ಅಂದರೆ ಮೊದಲೆಲ್ಲ ಮಾಡ್ಬೋದಾಯ್ತು, ಆರಾಮಾಗಿ ಮಾಡ್ಬೋದಾಗಿತ್ತು. ಈಗ DL ಇಲ್ಲ ಅಂತ ಅಂದರೆ ಈಗ ಝೊಮ್ಯಾಟೋದಲ್ಲಿ ಆಲ್ಮೋಸ್ಟ್ ಅಲ್ಲಿ ಆರಾಮಾಗಿ ಮಾಡ್ಬೋದಾಗಿತ್ತು. ಏನಕ್ಕೆ ಅಂತ ಅಂದರೆ ಅವಾಗ ಪೊಲೀಸರು ಯಾರನ್ನು ಹಿಡಿತಾ ಇರಲಿಲ್ಲ. ಇವಾಗ ಒಂದು 15 ದಿವಸದಿಂದ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು ಅಂತಂದರೆ ಸ್ಪಾಟಲ್ಲಿ ಫೈನ್ ಆಗ್ತಾ ಇರಲಿಲ್ಲ, ಬರೀ ಫೋಟೋಗಳು ಮಾತ್ರ ತೊಗೊಂಡು, ಈಗ ಏನಾದ್ರು ಟ್ರಾಫಿಕ್ ವೈಲೇಷನ್ ಮಾಡ್ತಾಯಿದ್ರೆ ಆ ಫೋಟೋ ತೆಗೆದ್ಬಿಟ್ಟು ಫೈನ್ನ ಮನೆಗೆ ನೋಟಿಸ್ ಕಳಿಸೋ ಥರ ಮಾಡ್ತಾಯಿದ್ರು. ಇವಾಗ ಏನಾಗಿದೆ ಅಂತಂದರೆ ಟ್ರಾಫಿಕ್ ವೈಲೇಷನ್ ತುಂಬ ಅಂದರೆ ತುಂಬ ಜಾಸ್ತಿ ಆಗಿರೋ ಕಾರಣ ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಇವಾಗ ಮತ್ತೆ ಪೊಲೀಸ್ನವರು ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಝೊಮ್ಯಾಟೋ ಸ್ವಿಗ್ಗಿನ ಹಿಡಿಬೇಕು ಅಂತಲ್ಲ, ಈಗ ಕ್ಯಾಶುಯಲ್ ಆಗಿ ಎಲ್ಲರನ್ನೂ ಚೆಕ್ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು ಡ್ಯೂಟಿ ಮಾಡ್ತಾ ಇರ್ತೀವಲ್ಲ, ನಮ್ಮನ್ನು ಕೂಡ ಚೆಕ್ ಮಾಡ್ತಾರೆ. ನಾವು ನಮ್ಮನ್ನು ಚೆಕ್ ಮಾಡಿದಾಗ ನಮ್ಮ ಹತ್ರ DL ಇಲ್ಲ ಅಂದರೆ ಅವಾಗ ಕೂಡ ಫೈನ್ ಹಾಕ್ತಾರೆ. ಬಟ್ ಇವಾಗಂತೂ ಜಾಸ್ತಿ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆನೂ ಪೊಲೀಸ್ನವರು ಹಿಡಿತಾ ಇದ್ದಾರೆ ಬೆಂಗಳೂರಲ್ಲಿ. ಅದರಿಂದಾಗಿ DL ಇಲ್ಲ ಅಂತ ಅಂದರೆ ಡ್ಯೂಟಿ ಮಾಡೋದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಇದೆ ಈ ಸಿಚುವೇಶನಲ್ಲಂತೂ. DL ಇಲ್ಲ ಅಂದರೆ ಡ್ಯೂಟಿ ಮಾಡೋಕ್ಕೆ ಹೋಗ್ಬೇಡಿ. ಏನಕ್ಕೆ ಅಂತ ಅಂದರೆ ಸ್ವಿಗ್ಗಿ ಝೊಮ್ಯಾಟೋದಲ್ಲ ಆಲ್ಮೋಸ್ಟ್ ಅಲ್ಲಿ ಡ್ಯೂಟಿನೂ ಅಷ್ಟೇ ತುಂಬ ಕಷ್ಟ ಆಗ್ತಾಯಿದೆ. ಏನು ಖರ್ಚೆಲ್ಲ ಕಳ್ಬಿಟ್ಟು 1,000 ಉಳಿಸ್ತೀವಿ ಅಂತ ಅಂದರೆ ಪೊಲೀಸರು ಎಷ್ಟು ಹಾಕ್ತಾರೆ, 500 ಹಾಕ್ತಾರೆ, 500 ಅವ್ರಿಗೆ ಕಟ್ಟಬೇಕು, 1,000 ಹಾಕ್ತಾರೆ, 1,000 ಅವ್ರಿಗೆ ಫೈನ್ ಕಟ್ಟಬೇಕು. ಅದರಿಂದಾಗಿ ಈಗ ನಾವು ಡ್ಯೂಟಿ ಮಾಡೋದು ಕೂಡ ವೇಸ್ಟ್ ಆಗುತ್ತೆ. ಈಗ ಬಿಡು ಒಂದು ದಿವಸ ಹಿಡಿತಾ ಇದ್ದಾರೆ, ನೆಕ್ಸ್ಟ್ ದಿವಸ ಮಾಡ್ಕೋಬೋದು ಅಂತಂದರೆ ಅದು ಕೂಡ ಆಗಲ್ಲ. ತುಂಬ ಅಂದರೆ ತುಂಬ ಸ್ಟ್ರಿಕ್ಟ್ ಆಗಿದ್ದಾರೆ ಇವಾಗಂತೂ ಪೊಲೀಸರು. DL ಇಲ್ಲ ಅಂದರೆ ದಯವಿಟ್ಟು ಸ್ನೇಹಿತರೆ ಯಾರು ಕೂಡ ಡೆಲಿವರಿ ಜಾಬ್ ಸದ್ಯಕ್ಕಂತೂ ಮಾಡಕ್ಕೆ ಹೋಗ್ಬೇಡಿ. ನೀವು ಮಾಡಲೇಬೇಕು ಅಂತಂದರೆ ಈಗ DL ಮಾಡಿಸ್ಕೊಳ್ಳಿ. ಇವಾಗ LLRಗೆಲ್ಲ ಅಪ್ಲೈ ಮಾಡಿದ್ರೆ ಒಂದು 2 ದಿವಸ LLR ಬರುತ್ತೆ. LLR ಬಂದಮೇಲೆ ನೀವು ಅದೇ ರಿಕ್ವೆಸ್ಟ್ ಮಾಡ್ಕೋಬೋದು, ಎಲ್ಗೋ ಸ್ಟಿಕ್ಕರ್ ಹಾಕೊಂಡು ಸರ್ LLR ಇದೆ, ಬರ್ತಾ ಇದೆ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ DL ಬರುತ್ತೆ ಅಂತ ಹೇಳಿ ಹೆಂಗೋ ಮ್ಯಾನೇಜ್ ಮಾಡ್ಬೋದು ಅಷ್ಟೇ. ಬಟ್ DL ಅಂತೂ ಕಂಪಲ್ಸರಿ ಇವಾಗಂತೂ ಬೇಕೇ ಬೇಕು ಸ್ನೇಹಿತರೆ. LLR ಇದ್ರೂ ಮಾಡ್ಬೋದು, ಅದೇ ಹೇಳಿಲ್ವಾ, ಅದೇ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಸ್ಟಿಕ್ಕರ್ ಅಂತೂ ಹಾಕಿರ್ಲೇಬೇಕು. ಸ್ಟಿಕ್ಕರ್ ಹಾಕಿಲ್ಲ ಅಂತ ಕೇಳೋದೇ ಇಲ್ಲ, ಫೈನ್ ಹಾಕ್ತಾರೆ. ಅದ್ರ ಜೊತೆಯಲ್ಲಿ ಇನ್ಶೂರೆನ್ಸ್ ಅಷ್ಟೇ, ಇನ್ಶೂರೆನ್ಸ್ಗಳು ಕಟ್ಕೊಳ್ಳಿ. ಆಮೇಲೆ ಗಾಡೀಲಿ ಮಿರರು, ಇಂಡಿಕೇಟ್ರು ಎಲ್ಲ ಕರೆಕ್ಟಾಗಿ ಇಟ್ಕೊಂಡು ನೀವು ಡ್ಯೂಟಿ ಮಾಡಂಗಿದ್ರೆ ಏನೂ ತೊಂದರೆ ಇಲ್ಲ. ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲ ನಮ್ಮ ಹತ್ರ ಇದೆ ಅಂತಂದರೆ ಯಾರಿಗೂ ಕೂಡ ನಾವು ಹೆದರಂಗೆ ಇಲ್ಲ. ಈಗ ಯಾವ ಪೊಲೀಸ್ ಹಿಡಿದ್ರು ಕೂಡ ನಾವೇನು ಹೆದರಂಗೆ ಇಲ್ಲ. ಆಮೇಲೆ ಟ್ರಾಫಿಕ್ ವೈಲೇಷನ್ ಇನ್ನೊಂದೇನಪ್ಪ, ಈ ಸ್ವಿಗ್ಗಿ ಝೊಮ್ಯಾಟೋದವ್ರು ತುಂಬ ಮಾಡ್ತಾ ಇದ್ದಾರೆ. ಅದೇನು ಮಾಡ್ತಾರೆ ಅಂತ ಅಂದರೆ ಹಿಂದೆ ಕಡೆ ಬ್ಯಾಗ್ ಕಟ್ಟಿರ್ತಾರಲ್ಲ, ಆ ಬ್ಯಾಗಿಗೆ ಏನು ಮಾಡ್ತಾರೆ ಅಂತ ಅಂದರೆ ನಂಬರ್ ಪ್ಲೇಟ್ ಕಾಣಿಸ್ದಂಗೆ ಬ್ಯಾಗಿಂದು ಇದು ದಾರ ಇರುತ್ತಲ್ಲ, ಆ ದಾರನ ನಂಬರ್ ಪ್ಲೇಟಿಗೆ ಫುಲ್ಲು ಸುತ್ತಬಿಟ್ಟಿರ್ತಾರೆ. ಅವಾಗ ಪೊಲೀಸ್ನವ್ರು ಏನು ಮಾಡ್ತಾರೆ ಅಂತ ಅಂದರೆ ನೋಡ್ತಾರೆ, ಒಬ್ರು ಇಬ್ರು ನೋಡ್ತಾರೆ, ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಇದೇ ಥರ ಕಟ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಹಿಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಮಾಡಬೇಡಿ. ಏನಕ್ಕೆ ಮಾಡ್ತೀರಾ, ಇವಾಗ ನಂಬರ್ ಪ್ಲೇಟ್ ಎಲ್ಲ ಮುಚ್ಕೊಂಡು ಓಡಾಡೋ ಅಂಥದ್ದು ಏನಿಲ್ಲ. ಏನಕ್ಕೆ ಅಂತ ಅಂದರೆ ಟ್ರಾಫಿಕ್ ರೂಲ್ಸ್ನ ನಾವು ಫಾಲೋ ಮಾಡಬೇಕಾಗಿರುತ್ತೆ. ಇವಾಗ ನಾವು ಡೆಲಿವರಿ ಜಾಬ್ ಮಾಡ್ತಾ ಇದೀವಿ, ಅರ್ಜೆಂಟಾಗಿ ತಗೊಂಡು ಕೊಡಬೇಕಾಗಿರುತ್ತೆ ಅನ್ನೋದು ಏನಿಲ್ಲ. ಸೊ ಒಂದು 2 ನಿಮಿಷ ಲೇಟ್ ಆದರೂ ಏನಾಗಲ್ಲ, ಕಸ್ಟಮರ್ ಕಾಯ್ತಾರೆ. ಎಷ್ಟೋ ಜನ ಏನು ಮಾಡ್ತಾರೆ ಗೊತ್ತಾ, ಟ್ರಾಫಿಕ್ ಸಿಗ್ನಲಲ್ಲಿ ನಿಲ್ಸೋದಿಲ್ಲ. ಈಗ ಬ್ಯಾಗ್ ನಾನು ಹೇಳಿದ್ನಲ್ಲ, ಬ್ಯಾಗ್ ಕಟ್ಬಿಟ್ಟು ಆ ನಂಬರ್ ಪ್ಲೇಟ್ ಕಾಣಿಸ್ಲೇಬಾರ್ದು. ಅವ್ರಿಗೆ ಗೊತ್ತಾಗುತ್ತೆ ಇಂಟೆನ್ಷನ್ನೇ ಕಟ್ಟಿರ್ತಾರೆ ಅಂತ, ಅವ್ರಿಗೆ ಪೊಲೀಸ್ನವ್ರಿಗೂ ಆರಾಮಾಗಿ ಗೊತ್ತಾಗುತ್ತೆ. ಅವ್ರು ನೀವು ಚೆಕ್ ಮಾಡಿದಾಗ ಏನು ಮಾಡ್ತಾರೆ, ಫೈನ್ ಹಾಕ್ತಾರೆ. ಅದರಿಂದಾಗಿ ಯಾರು ಕೂಡ ಅಷ್ಟೇ, ನಾನು ತುಂಬ ಜನ ಗಮನಿಸಿದ್ದೀನಿ, ಎಲ್ಲರೂ ಅಷ್ಟೇ ಮಾಡ್ತಾರೆ. ಆದಷ್ಟು ನಾವು ಕೂಡ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋಣ. ಆ ಥರ ದಾರ ಎಲ್ಲ ಕಟ್ಟಕ್ಕೆ ಹೋಗ್ಬೇಡ್ರಿ. ಅದನ್ನು ಕೂಡ ನಿಲ್ಸ್ಬಿಟ್ಟು ಕೇಳ್ತಾರೆ. ಅವಾಗ ನೀವು ಅರ್ಜೆಂಟಾಗಿ ಕೊಡೋಕ್ಕೆ, ಇನ್ನು ಅರ್ಜೆಂಟಾಗಿ ಆರ್ಡರ್ ತಗೊಂಡೋದ್ರೆ ಎಷ್ಟಪ್ಪ ಕೊಡ್ತಾರೆ, 40 ರೂಪಾಯಿ.
ಇನ್ನೊಂದು ಏನಂತಂದ್ರೆ ಒಂದು 50 ರೂಪಾಯಿ ಕೊಡ್ಬೋದು. ನೀವು ಸಿಗ್ನಲ್ ಜಂಪ್ ಮಾಡ್ಕೊಂಡು ಕೊಟ್ರು 20 ರೂಪಾಯಿ 30 ರೂಪಾಯಿ ಅಷ್ಟೇ ಸಿಗೋದು. ಅಲ್ಲಿ ಫೈನ್ ನೋಡಿದ್ರೆ 500 ರೂಪಾಯಿ 600 ರೂಪಾಯಿ ಬಂದಿರುತ್ತೆ. ಅದರಿಂದಾಗಿ ಸ್ನೇಹಿತರೆ ಆಲ್ಮೋಸ್ಟ್ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡ್ಕೊಂಡು ಡ್ಯೂಟಿ ಮಾಡಿ. ಆಮೇಲೆ ಸ್ಟಾರ್ಟಿಂಗಲ್ಲಿ ಅಷ್ಟೇ, ನೀವು ಸ್ಟಾರ್ಟಿಂಗಲ್ಲಿ ಜಾಯಿನ್ ಆಗ್ತಿರಲ್ಲ ಸ್ವಿಗ್ಗಿ ಝೊಮ್ಯಾಟೋಗೆ, ಅವಾಗ ಟ್ರೈನಿಂಗ್ ವಿಡಿಯೋದಲ್ಲಿ ಅವರು ಕೂಡ ತಿಳಿಸಿರ್ತಾರೆ ನೀವು ಟ್ರಾಫಿಕ್ ರೂಲ್ಸ್ನ ಕಡ್ಡಾಯವಾಗಿ ನೀವು ಫಾಲೋ ಮಾಡಲೇಬೇಕಾಗಿರುತ್ತೆ ಅಂತ. ಅಂದರೆ ಅವ್ರ ಕಂಪ್ನಿರು ಹೇಳೋದು ಅಷ್ಟೇ, ಈ ಹಾರ್ಡ್ ಅರ್ನಿಂಗ್ ಮನಿ ನಿಮ್ಮದು ಕಷ್ಟಪಟ್ಟಿರ್ತೀರಾ, ಅದರಿಂದಾಗಿ ಅದನ್ನು ತಗೊಂಡೋಗಿ ಸುಮ್ಮನೆ ಟ್ರಾಫಿಕ್ ಪೊಲೀಸ್ ಅವ್ರಿಗೆ ಕಟ್ಬೇಡ್ರಿ ಅಂತಲೇ ಅವರು ಕೂಡ ಹೇಳೋದು. ಅದರಿಂದಾಗಿ ಆಲ್ಮೋಸ್ಟ್ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡೋಣ. ಆಮೇಲೆ ಇನ್ನೊಂದು ನಮ್ಮ ಏನಪ್ಪ ಅಂದರೆ, ಈಗ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡೋದೇನಕ್ಕೆ, ಈ ಸಿಗ್ನಲಲ್ಲಿ ಜಂಪ್ ಮಾಡ್ಕೊಂಡು ಹೋಗೋದು ಏನಕ್ಕಪ್ಪ ಅಂತಂದರೆ ಕಸ್ಟಮರ್ಗೆ ಅರ್ಜೆಂಟಾಗಿ ಬೇಗ ಡಿಲಿವರಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೋಗಿ ಕೊಡೋದು. ಆಮೇಲೆ ಸ್ಟಾರ್ಟಿಂಗಲ್ಲಿ ಸೇರ್ಕೊಂಡಿರ್ತಾವಲ್ಲ ಈಗ ಹೊಸದಾಗಿ ಸ್ವಿಗ್ಗಿ ಝೊಮ್ಯಾಟೋಗೆ, ಈಗ ನಾನು ಕೂಡ ಸ್ಟಾರ್ಟಿಂಗ್ ಸೇರ್ಕೊಂಡಾಗ ಹಂಗೆ ಆಗೋದು. ಒಂದು 2 ನಿಮಿಷ ಲೇಟ್ ಆಗೋಗ್ಬಿಟ್ರೆ ಏನಪ್ಪ ಆಗುತ್ತೆ, ಬೈತಾರೆ ಕಸ್ಟಮರು, ಬೇಗ ತಗೊಂಡು ಕೊಡಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಮಗೂ ಕೂಡ ಭಯ ಇದ್ದೇ ಇರುತ್ತೆ. ಅದರಿಂದಾಗಿ ಹೇಳ್ತಾ ಇರೋದು, ಕಸ್ಟಮರ್ ಯಾರು ಏನು ಬೇಗ ತಗೋಬರ್ರಿ ಅಂತ ಏನು ಅರ್ಜೆಂಟ್ ಮಾಡಲ್ಲ. ಏನಕ್ಕೆ ಅಂತ ಅಂದರೆ ಆಲ್ಮೋಸ್ಟ್ ಅವ್ರಿಗೂ ಟ್ರಾಫಿಕ್ ಇರೋದೆಲ್ಲ ಗೊತ್ತಿರುತ್ತೆ, ಅದರಿಂದ ಅವರು ಕೂಡ ಅರ್ಜೆಂಟ್ ಮಾಡಲ್ಲ. ಎಲ್ಲ ರೇರ್ ಕೇಸಸ್, ಈಗ ಒಂದು 100 ಜನದಲ್ಲಿ ಯಾರೋ ಒಂದು ಇಬ್ರು ಅರ್ಜೆಂಟ್ ಮಾಡೋ ಇರ್ತಾರೆ. ಅದು ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಯಾರು ಕೂಡ ಅರ್ಜೆಂಟ್ ಮಾಡಲ್ಲ ಸ್ನೇಹಿತರೆ. ಏನಕ್ಕೆ ಲೇಟ್ ಆಯ್ತು ಅಂತ ಅಂದರೆ ಒಂದು 10 ನಿಮಿಷ 20 ನಿಮಿಷ ಅವರು ಕೂಡ ಕಾದ್ತಾರೆ. ಏನಕ್ಕೆ ಅಂದರೆ ಅವ್ರಿಗೂ ಗೊತ್ತಿರುತ್ತೆ ಟ್ರಾಫಿಕ್ ಜಾಸ್ತಿ ಇರುತ್ತೆ, ಸಿಗ್ನಲ್ ಇರುತ್ತೆ, ಇವನ್ನೆಲ್ಲ ದಾಟ್ಕೊಂಡು ಡೆಲಿವರಿ ಪಾರ್ಟ್ನರ್ ಬಂದು ನಮಗೆ ಫುಡ್ ಕೊಡ್ತಾರೆ ಅಂತ ಅವ್ರಿಗೂ ಕೂಡ ಒಂದಿರುತ್ತೆ. ಈಗ ಯಾರಪ್ಪ ಅಂತಂದರೆ ನಮ್ಮ ಕನ್ನಡದವ್ರು ಯಾರು ಮಾಡಲ್ಲ. ಈಗ ಔಟ್ ಸೈಡಿಂದ ಬಂದಿರ್ತಾರಲ್ಲ ಈ ಹಿಂದಿಯವರು, ಅವರೇ ಅರ್ಜೆಂಟ್ ಮಾಡೋದು. ಅದು ಬಿಟ್ಟು ನಮ್ಮ ಕನ್ನಡದವ್ರು ಆಲ್ಮೋಸ್ಟ್ ಯಾರು ಅಷ್ಟಾಗಿ ಏನು ಅರ್ಜೆಂಟ್ ಮಾಡಿಲ್ಲ. ನಮ್ಮ ಪ್ರಾಬ್ಲಮ್ ಹೇಳಿದ್ರೆ ಅವ್ರಿಗೂ ಕೂಡ ಒಂದು ಅರ್ಥ ಆಗುತ್ತೆ, ಕಾನ್ವರ್ಸೇಷನ್ ಈಸಿಯಾಗಿರ್ತದೆ ಕನ್ನಡದಲ್ಲಿ, ಅದರಿಂದ ಅವರು ಅರ್ಥ ಮಾಡ್ಕೊಂಡ್ರೆ. ಬಟ್ ಈ ಹಿಂದಿ ಒಳಗಳು ಇರ್ತಾರಲ್ಲ, ಅವ್ರಿಗೆ ನಾವೇನು ಹೇಳ್ತಾ ಇದೀವಿ ಅನ್ನೋದು ಕೂಡ ಅವ್ರಿಗೆ ಅರ್ಥ ಆಗಲ್ಲ. ಅದರಿಂದಾಗಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅದೇ ಹೇಳ್ತಾವ ಲೇಟ್ ಆಯ್ತು ಅಂತ ಬಡ್ಕೊಳೋದು ಅವ್ರೇನೆ. ಅದು ಬಿಟ್ಟು ನನ್ಗನ್ನಿಸ್ತಂಗೆ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಯಾವತ್ತೂ ಅವರು ಕನ್ನಡದವ್ರು ಏನು ಲೇಟ್ ಆಯಿತು ಅಂತ ಅಂದಿಲ್ಲ. ಸೊ ಈ ಥರ ಹಿಂಗೆ ಟ್ರಾಫಿಕ್ ಇತ್ತು ಅಂತ ಹೇಳಿದ್ರೆ ಅವರು ಕೂಡ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ. ಅದೇ ತಲೆ ಹೇಳ್ಕೊಡ್ರಿ, ಏನು ಅದೇ ನೀವು ಅರ್ಜೆಂಟಾಗಿ ಏನು ತಗೊಂಡೋಗಿ ಕೊಡ್ಬೇಡ್ರಿ. ಆಲ್ಮೋಸ್ಟ್ ಟ್ರಾಫಿಕ್ ರೂಲ್ಸ್ನ ಫಾಲೋ ಮಾಡಿ ಆರಾಮಾಗಿ ಕೊಡಿ. ಒಂದು 5 ನಿಮಿಷ 10 ನಿಮಿಷ ಕಸ್ಟಮರಿಗೆ ಲೇಟ್ ಆದರೂ ಏನು ತೊಂದರೆ ಇಲ್ಲ, ಅವರು ಅಡ್ಜಸ್ಟ್ ಮಾಡ್ಕೊಂತಾರೆ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಬಾಯ್.